ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಇವತ್ತು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ರಸ್ತೆ ಮಾಕುಂಟೆ ಎನ್ನೋ ಗ್ರಾಮದಲ್ಲಿದ್ದೀವಿ. ಇವತ್ತು ನಮ್ಮ ರೈತರಾದ ಪುಟ್ಟಪ್ಪ ಅವರ ಒಂದು ತೋಟದಲ್ಲಿ ನಾವು 1 ತಿಂಗಳ ಮುಂಚೆ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಈ ತೋಟಕ್ಕೆ ಕೊಟ್ಟಿದ್ವಿ. 1 ತಿಂಗಳಾದಮೇಲೆ ಅವರಿಗೆ ಏನು ಚೇಂಜಸ್ ಆಗಿದೆ, 1 ತಿಂಗಳು ಮುಂಚೆ ಹೇಗಿತ್ತು, ಅದರ ಒಂದು ನೈಜ ಅನುಭವನ ನಮ್ಮ ರೈತರ ಹತ್ರನೇ ಕೇಳೋಣ. ನಮಸ್ಕಾರ ಪುಟ್ಟಪ್ಪರೇ. ಮುಂಚೆ ಏನಾದ್ರು ಸ್ವಲ್ಪ ಸುಳಿಗಳು ಕಾಣ್ತಿರ್ಲಿಲ್ಲ ಗಿಡದಲ್ಲಿ. ನೀವು ಅದನ್ನ ಡ್ರಂಚಿಂಗ್ ಮಾಡಿಸಿದ ಮೇಲೆ ಸುಳಿಗಳು ನೋಡ್ರಿ ಈ ತರ ದಪ್ಪ ಕಾಣ್ತಿದೆ. ಮುಂಚೆ ಕಾಣ್ತಿರ್ಲಿಲ್ಲ ನೋಡ್ರಿ, ಈ ಗಿಡ ಸುಳಿ ಎಷ್ಟು ದಪ್ಪ ಕಾಣ್ತಿದೆ. ಮುಂಚೆ ಗರಿ ಹಿಂಗೆ ಓಪನ್ ಮಾಡಿ ನೋಡಿದ್ರೆ ಸುಳಿ ಕಾಣ್ತಾ ಇರ್ಲಿಲ್ಲ. ಬಟ್ ಈಗ ಡ್ರಂಚಿಂಗ್ ಮಾಡಿದ್ಮೇಲೆ ಪ್ರತಿಯೊಂದು ಗಿಡದಲ್ಲೂ ಸುಳಿ ದಪ್ಪ ಕಾಣಿಸ್ತಿದೆ. ಟೋಟಲ್ ನಿಮ್ಮ 1000 ಗಿಡ ಇದಾವೆ. 1000 ಗಿಡದಲ್ಲಿ ಎಲ್ಲಾ ಗಿಡನು ನಿಮಗೆ ಸುಳಿ ಮೇಲಕ್ಕೆ ಕಾಣ್ತೈತಾ? ಎಲ್ಲ ಕಾಣಿಸ್ತಿದೆ ಸರ್, ಎಲ್ಲ ಓಪನ್ ನೋಡಿ, ಎಲ್ಲ ಒಂದ್ ಕಡೆಯಿಂದ ನೀವು ವಿಡಿಯೋ ಮಾಡಿ ಎಲ್ಲ ಕಾಣಿಸ್ತಿದೆ. ಇದು ಎಷ್ಟು ವರ್ಷದ ಗಿಡ ನಿಮ್ಮವು? 3 ವರ್ಷದ ಗಿಡ ಸರ್. 3 ವರ್ಷದ ಗಿಡ ನೋಡ್ಬೋದು ನೀವು ಯಾವ ರೇಂಜಿಗೆ ಇದಾವೆ. ಈಗ ಕೆಲವು ಗಿಡ ಹೋಗಿದ್ದು ನಿಮ್ಮವು? ಹೌದು ಸರ್, ಹೋಗಿದ್ದು. ಹೌದಾ? ಕೆಲವೊಂದು ಹೋಗಿದ್ದು, ಕೆಲವೊಂದು ನೀವು ಡ್ರಂಚಿಂಗ್ ಮಾಡೋದ್ರಿಂದ ಸುಳಿ ಬರ್ತಾ ಇದಾವೆ, ವಾಪಸ್ ಬರ್ತಿದಾವೆ. ಬಟ್ ಕೆಲವೊಂದು ಅವ್ನು ತೋರಿಸ್ತೀನಿ ಆ ಒಂದು ಗಿಡಗಳ. ಕೆಲವು ಕಟ್ಟಿ ನಿಮಗೆ ಇದು ಟೆಸ್ಟ್ ಮಾಡಿ ನೋಡಿದೆ ಅಂತ ಹೇಳಿ ಮಾಡಿ ಅವನ್ನ ವೀಕರ ಗಿಡ ಮಾರ್ಕಿಂಗ್ ಮಾಡಿ ಸುಳಿ ಮಾರ್ಕಿಂಗ್ ಮಾಡಿದ್ದೆ. ಡ್ರಂಚಿಂಗ್ ಮಾಡಿದ್ಮೇಲೆ ಅದು ಕ್ಲಿಯರ್ ಕಟ್ಟ ಸುಳಿ ಬಂದಿದೆ. ಅವನ್ನೆಲ್ಲ ನಾನು ಮಾರ್ಕಿಂಗ್ ಮಾಡಿಕೆ 7-8 ಗಿಡ. ಅವ್ನ್ ಬೇಕಾದ್ರೆ ನೋಡ್ಬೋದು ನೀವು.